ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬಾವ್ ಬ್ಲೂಮ್ ಯುವರ್ ಬ್ಯೂಟಿ ಪಾರ್ಟ್ನರ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ನಾನು ಸಹ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಟನ್ ಹೋಲ್ ಸ್ಟಿಚ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇಲ್ಲಿ 2 ಲೈನ್ನ ಡ್ರಾ ಮಾಡಿದ್ದೀನಿ. ಸೊ ಮೇಲ್ಗಡೆ ಇರೋದು ಫಸ್ಟ್ ಲೈನ್, ಕೆಳಗಡೆ ಇರೋದು ಸೆಕೆಂಡ್ ಲೈನ್. ಸೊ ಮೇಲ್ಗಡೆ ಇರೋ ಲೈನಿಂದ ನಾವು ಬಟನ್ ಹೋಲ್ ಸ್ಟಿಚ್ನ ಹಾಕ್ತೀವಿ. ಸೊ ಮೊದಲು ಫಸ್ಟ್ ಲೈನಿಂದ ಸೆಕೆಂಡ್ ಲೈನ್ಗೆ ಹೋಗೋಣ. ಸೊ ಫಸ್ಟ್ ಲೈನಲ್ಲಿ ದಾರನ ಮೇಲ್ಗಡೆಗೆ ತಗೋಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಹಾಕ್ಕೋಬೇಕಾಗುತ್ತೆ. ಇದು ನಾನು ಹೇಳ್ತಾ ಇರೋದು ಇದು ಫಸ್ಟ್ ಲೈನ್. ಸೊ ಫಸ್ಟ್ ಲೈನಿಂದ ದಾರನ ಮೇಲ್ಗಡೆಗೆ ತೊಗೊಂಡಿದ್ದೀವಿ. ಈ ರೀತಿ ತೊಗೊಂಡಾದ್ಮೇಲೆ ಸೆಕೆಂಡ್ ಲೈನಲ್ಲಿ ಚುಚ್ಚಿ ಮತ್ತು ಅಲ್ಲಿಂದ ದಾರನ ಮತ್ತು ಮೇಲ್ಗಡೆಗೆ ಆಚೆ ತೊಗೋಬೇಕು. ತೊಗೊಂಡಿದ್ದಾದಮೇಲೆ ರೈಟ್ ಸೈಡಿಗೆ ಒಂದು ಸರಿ ಲಾಕ್ ಮಾಡಬೇಕು. ಇದನ್ನು ಲಾಕ್ ಅಂತಾರೆ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಮೇಲ್ಗಡೆ ಫಸ್ಟ್ ಲೈನ್ ಇತ್ತಲ್ಲ, ಫಸ್ಟ್ ಲೈನಿಂದ ದಾರನ ಆಚೆಗೆ ತಗೊಂಡು ಕೆಳಗಡೆಗೆ ಫೋರ್ಸಾಗಿ ಎಳೆದು ಅಲ್ಲಿ ಲಾಕ್ ಮಾಡಬೇಕು. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ಅದು ಅಲ್ಲಿ ಇಲ್ಲಿ ಹೋಗೋದಿಲ್ಲ. ಸೊ ಅಲ್ಲಿ ಸ್ಟಾಪ್, ಅಲ್ಲಿಗೆ ಅದು ಲಾಕ್ ಆಗಿದೆ ಅಂತ ಅರ್ಥ. ಮತ್ತು ನೆಕ್ಸ್ಟ್ ಸ್ಟಿಚ್ ಹಾಕೋದಕ್ಕೆ ರೈಟ್ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ದಾರನ ಮೇಲ್ಗಡೆ ಫಸ್ಟ್ ಲೈನಿಗೆ ತೊಗೊಂಡೋಗಿ ದಾರನ ಸೆಕೆಂಡ್ ಲೈನ್ಗೆ ಎಳಿಬೇಕು. ಎಳೆಯುವಾಗ ಅಲ್ಲಿ ಬಟನ್ ಹೋಲ್ ಸ್ಟಿಚ್ ಅನ್ನೋದು ಈ ರೀತಿ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಮತ್ತು ದಾರನ ತಗೊಂಡು ಫಸ್ಟ್ ಲೈನಲ್ಲಿ ಚುಚ್ಚಿ ದಾರನ ಕೆಳಗಡೆಗೆ ಸೆಕೆಂಡ್ ಲೈನ್ಗೆ ಲಾಕ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಸೆಕೆಂಡ್ ಲೈನಲ್ಲಿ ದಾರ ತಗೊಂಡು ಫಸ್ಟ್ ಲೈನಿಂದ ದಾರನ ಕೆಳಗಡೆಗೆ ಎಳೆದು ಸೆಕೆಂಡ್ ಲೈನಲ್ಲಿ ಲಾಕ್ ಮಾಡಬೇಕು. ಇದೊಂದೇ ಪ್ರಾಸೆಸ್ಸು. ಸೊ ನಾನು ಹೇಳೋದನ್ನು ಸ್ವಲ್ಪ ಗಮನದಿಂದ ಕೇಳಿ. ಸೆಕೆಂಡ್ ಲೈನಲ್ಲಿ ದಾರ ತಗೊಂಡು ಫಸ್ಟ್ ಲೈನಿಗೆ ಚುಚ್ಚಿ ಫಸ್ಟ್ ಲೈನಿಂದ ಸೆಕೆಂಡ್ ಲೈನ್ಗೆ ಎಳೆದು ಲಾಕ್ ಮಾಡಬೇಕು. ನೋಡಿ, ರೈಟ್ ಸೈಡಿಗೆ ದಾರ ತಗೊಂಡಿದ್ದೀನಿ ಮತ್ತು ಫಸ್ಟ್ ಲೈನಲ್ಲಿ ದಾರನ ತಗೊಳ್ತಾ ಇದ್ದೀನಿ ಮತ್ತು ಸೆಕೆಂಡ್ ಲೈನಲ್ಲಿ ಬಂದು ಲಾಕ್ ಮಾಡ್ತಾಯಿದ್ದೀನಿ. ಓಕೆನಾ? ಅರ್ಥ ಆಯಿತಾ? ಸೊ ಇನ್ನು ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಇಲ್ಲಿ ಆಲ್ರೆಡಿ ದಾರನ ತೊಗೊಂಡಿದ್ದೀನಲ್ವ. ಸೊ ಇವಾಗ ರೈಟ್ ಸೈಡ್ಗೆ ನಾನು ದಾರನ ಆಚೆಗೆ ತಗೊಳ್ತೀನಿ. ಈ ರೀತಿ ದಾರನ ಆಚೆಗೆ ತಗೊಂಡು ಇಲ್ಲಿ ಅಲ್ಲಿ ಚೈನ್ ಸ್ಟಿಚ್ ಹಾಕಿ ಮೇಲ್ಗಡೆಗೆ ತೊಗೊಂಡು ಮತ್ತೆ ದಾರನ ಫಸ್ಟ್ ಲೈನ್ ಐತಲ್ಲ, ಫಸ್ಟ್ ಲೈನಲ್ಲಿ ನಾನು ಚುಚ್ತೀನಿ ಮತ್ತೆ. ಸೊ ಈ ರೀತಿ ಫಸ್ಟ್ ಲೈನಲ್ಲಿ ಚುಚ್ಚಿ ದಾರ ತಗೊಂಡು ಸೆಕೆಂಡ್ ಲೈನಲ್ಲಿ ಬಂದು ಲಾಕ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಸೆಕೆಂಡ್ ಲೈನಲ್ಲಿ ಇವಾಗ ಲಾಕ್ ಆಗಿದೆ ಅದು. ಸೊ ಮತ್ತೆ ಸೆಕೆಂಡ್ ಲೈನಿಂದ ದಾರ ತಗೊಂಡು ಫಸ್ಟ್ ಲೈನ್ಗೆ ಚುಚ್ಚಿ ಫಸ್ಟ್ ಲೈನಿಂದ ದಾರ ತಗೊಂಡು ಸೆಕೆಂಡ್ ಲೈನಲ್ಲಿ ಲಾಕ್ ಮಾಡಬೇಕು. ಇದೇ ಪ್ರಾಸೆಸ್ಸು. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಈ ವಿಡಿಯೋ ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋದು ಯಾವುದೇ ಒಂದು ಡೌಟ್ ಇದ್ದರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಷ್ಟು ಇಂಪಾರ್ಟೆನ್ಸ್ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಸಹ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಆರಿ ವರ್ಕ್ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಸೊ ಈ ಸ್ಟಿಚ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಆರಿ ವರ್ಕ್ ಸ್ಟಿಚಸ್ನ ಬೇಗ ಕಲ್ತ್ಕೊಳ್ಳಿ, ನಾವು ಆರಿ ವರ್ಕ್ ಮಾಡೋಣ. ಸೊ ಈ ಥರ ಬಂದಿದೆ ಸ್ಟಿಚಸ್ ಫೈನಲ್ ಆಗಿ. ಈ ರೀತಿ ಕಾಣುತ್ತೆ ಬಟನ್ ಹೋಲ್ ಸ್ಟಿಚ್ಚು. ಇದರಲ್ಲಿ ಇನ್ನೂ 2-3 ಟೈಪ್ಸ್ ಇದೆ. ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಬೇಗ ಕಲ್ತ್ಕೊಳ್ಳಿ. ಆರಿ ವರ್ಕ್ನ ಮನೆಯಲ್ಲೇ ಕೂತ್ಕೊಂಡು ಆರಿ ವರ್ಕ್ ಬ್ಲೌಸ್ನ ರೆಡಿ ಮಾಡಿ ಹಾಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಥರದ ಇನ್ನಷ್ಟು ವೀಡಿಯೋಗಳಿಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Thank you so much for watching this video.